ನಮಸ್ಕಾರ ಬಂದವರೇ, ನಾನು ಭೂಮಾಪನದ ಬಗ್ಗೆ ಪರಿಚಯ ಮಾಡ್ತಾ ಸರಪಳಿ ಯೋಜನೆ ಬಗ್ಗೆ ತಿಳಿಸ್ತಾ ಇದ್ದೆ. ಈ ದಿನ ನಾನು ಎಕರೆ ಗುಂಟೆ ಹೆಕ್ಟೇರ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ತಮಗೆಲ್ಲ ತಿಳಿದಿರುವಂತೆ ಮೂಲ ಭೂಮಾಪನವನ್ನು 1890ರಲ್ಲಿ ಬ್ರಿಟಿಷ್ನರು ಪೂರೈಸಿದ್ರು. ಅವರು ತಯಾರಿಸ್ತಕ್ಕಂಥ ಎಲ್ಲ ಭೂದಾಖಲೆಗಳನ್ನೇ ಈಗಲೂ ಸಹ ನಾವು ದೈನಂದಿನ ಕೆಲಸಗಳಿಗೆ ಉಪಯೋಗಿಸ್ತಾ ಇದ್ದೀವಿ. ಅಂದರೆ ತಮಗೆ ಆಶ್ಚರ್ಯ ಆಗ್ಬೋದು, ಆದರೆ ಇದು ಸತ್ಯ ಹಾಗೂ ವಾಸ್ತವ್ಯ ಕೂಡ. ಒಂದು ಬಾರಿ ಭೂಮಾಪನ ಮಾಡಿದ ನಂತರ ಅದಕ್ಕೆ 30 ವರ್ಷಗಳ ಕಾಲ ಮಾತ್ರ ಕಾಲಾವಧಿ ಇರುತ್ತೆ. ಪ್ರತಿ 30 ವರ್ಷಕ್ಕೊಮ್ಮೆ ಮರು ಭೂಮಾಪನ ಮಾಡಬೇಕು ಅಂತ ಕಾನೂನಿದ್ರು ಆಡಳಿತಶಾಹಿ ವರ್ಗದವರು ಈ ಬಗ್ಗೆ ಸ್ಪಂದಿಸ್ತಕ್ಕಂಥದ್ದೇ ಇರೋದು ತುಂಬಾ ಆಶ್ಚರ್ಯಕರ ಸಂಗತಿ. ಸುಮಾರು 150 ವರ್ಷ ಹಳೆಯದಾಗಿರ್ತಕ್ಕಂಥ ಶಿಥಿಲವಾಗಿರ್ತಕ್ಕಂಥ ಭೂದಾಖಲೆಗಳನ್ನ ಆಧರಿಸಿ ಪ್ರಸ್ತುತ ಭೂಮಾಪನ ಕಾರ್ಯ ನೆರವೇರ್ತಾ ಇದೆ. ಮೊದಲೆಲ್ಲ FPS ಅಂದ್ರೆ ಫುಟ್ ಪೌಂಡ್ ಸೆಕೆಂಡ್ ನಲ್ಲಿ ಮಾಪನ ಮಾಡಲಾಗ್ತಾ ಇತ್ತು. ಪ್ರಪಂಚದಾದ್ಯಂತ ಒಂದೇ ಮಾಪನ ಇರಬೇಕು ಅಂತ 1950ರಲ್ಲಿ MKS ಅಂದ್ರೆ ಮೀಟರ್ ಕಿಲೋಗ್ರಾಮ್ ಸೆಕೆಂಡ್ಸ್ ಅನ್ನು ಜಾರಿಗೆ ತರಲಾಗಿದೆ. ಭೂಮಾಪನಕ್ಕೆ ಸಂಬಂಧಪಟ್ಟಂತೆ ಈಗ ಮೆಟ್ರಿಕ್ ಸಿಸ್ಟಮ್ ಅಲ್ಲಿ ಅಂದ್ರೆ ಲೀನಿಯರ್ ಸಿಸ್ಟಮ್ ಅಲ್ಲಿ ಹೇಗೆ ಅಳತೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ನೋಡಿ, ಇದು FPS ಅಂದ್ರೆ ಒಂದು ಸರಪಳಿಗೆ 33 ಅಡಿ. ಒಂದು ಸರಪಳಿಯಿಂದ ಒಂದು ಸರಪಳಿ ಅಗಲವನ್ನ ಗುಣಿಸಿದಾಗ ಒಂದು ಗುಂಟೆ ಬರುತ್ತೆ. ಅಂದ್ರೆ ಒಂದು ಸರಪಳಿ ಉದ್ದ 33 ಅಡಿ ಇರುತ್ತೆ. 33 ಇಂಟು 33 ಮಾಡಿದಾಗ 1089 ಚದರ ಅಡಿ ಬರುತ್ತೆ. ಅಂದ್ರೆ ಒಂದು ಗುಂಟೆಗೆ 1089 ಚದರ ಅಡಿಗಳು. ಸೊ 40 ಗುಂಟೆಗೆ 1 ಎಕರೆ ಆಗುತ್ತೆ. ಅಂದ್ರೆ 40 ಗುಣಾಕಾರ 1089 ಮಾಡಿದಾಗ 43,560 ಚದರ ಅಡಿ ಬರುತ್ತೆ 1 ಎಕರೆಗೆ. ಅದೇ ರೀತಿ ನಾವು MKS ಸಿಸ್ಟಮ್ ಅಲ್ಲಿ ನೋಡೋಣ. ಇಲ್ಲಿ ಮೆಟ್ರಿಕ್ ಸರಪಳಿ ಯೂಸ್ ಮಾಡೋದ್ರಿಂದ ಒಂದು ಸರಪಳಿಗೆ 10 ಮೀಟರ್ ಇರುತ್ತೆ. ಒಂದು ಸರಪಳಿ ಉದ್ದ ಒಂದು ಸರಪಳಿ ಅಗಲ ಮಾಡಿದಾಗ ಅದರ ಗುಣಾಕಾರ ಮಾಡಿದ್ರೆ ಒಂದು ಏರ್ ಬರುತ್ತೆ. ಅಂದ್ರೆ 10 ಮೀಟರ್ ಇಂಟು 10 ಮೀಟರ್ ಮಾಡಿದಾಗ ಅದು 100 ಚದರ ಮೀಟರ್ ಆಗುತ್ತೆ. ಒಂದು ಏರ್ ಇಸ್ ಈಕ್ವಲ್ ಟು 100 ಚದರ ಮೀಟರ್ ಅಂತ ಕರೀತಾರೆ. ಅಂದ್ರೆ 100 ಏರ್ಸ್ಗೆ 1 ಹೆಕ್ಟೇರ್ ಆಗುತ್ತೆ. ಅಂದ್ರೆ ಒಂದು ಹೆಕ್ಟೇರ್ಗೆ 10,000 ಚದರ ಮೀಟರ್ ಆಗುತ್ತೆ. ಹಾಗಾದ್ರೆ ನಾವು ಎಕರೆ ಗುಂಟೆ ಮತ್ತು ಹೆಕ್ಟೇರ್ ಏರ್ಸ್ ಬಗ್ಗೆ ತಾಳೆ ಮಾಡಿ ನೋಡೋಣ. ತಮಗೆಲ್ಲ ಗೊತ್ತಿದೆ, 1 ಹೆಕ್ಟೇರ್ಗೆ 10,000 ಚದರ ಮೀಟರ್. ಸೊ 1 ಮೀಟರ್ ಇಸ್ ಈಕ್ವಲ್ ಟು 3.28 ಅಡಿ ಆಗುತ್ತೆ. ಅದೇ ರೀತಿ ಒಂದು ಚದರ ಮೀಟರ್ಗೆ 10.7639 ಚದರ ಅಡಿ ಅಂದ್ರೆ ಸ್ಕ್ವೇರ್ ಫೀಟ್ ಆಗುತ್ತೆ. ಸೊ ಹಾಗಾದ್ರೆ ನಾವು ಒಂದು ಹೆಕ್ಟೇರ್ ಎಷ್ಟು ಅಂತಂದ್ರೆ ಒಂದು ಹೆಕ್ಟೇರ್ ಈಗ ಆಲ್ರೆಡಿ 10,000 ಚದರ ಮೀಟರ್ ಆಗಿದೆ. ಸೊ ಇದನ್ನ ನಾವು ಇದನ್ನ ಚದರ ಅಡಿನಲ್ಲಿ ಮಾಡಬೇಕು ಅಂತಂದ್ರೆ 10,000ನ ಈ 10.7639ರಿಂದ ಗುಣಾಕಾರ ಮಾಡಿದಾಗ ನಮಗೆ 1,07,639 ಚದರ ಅಡಿಗಳು ಬರುತ್ತೆ. ನಿಮಗಾಗಲೇ ಗೊತ್ತಿದೆ 1089 ಚದರ ಅಡಿಗೆ ಒಂದು ಗುಂಟೆ. ಹಾಗಾದ್ರೆ ಇಷ್ಟು ಚದರ ಅಡಿಗೆ ಎಷ್ಟು ಗುಂಟೆ ಆಗುತ್ತೆ ಅಂದ್ರೆ 1,07,639 ಚದರ ಅಡಿಗೆ ಎಷ್ಟು ಅಂತಂದ್ರೆ 1/1089 ಮಲ್ಟಿಪ್ಲೈಡ್ ಬೈ 1,07,639. ಅದು ಅಂದ್ರೆ ಇದು 98.84 ಬರುತ್ತೆ. ಇದು 0.5 ಗಿಂತ ಜಾಸ್ತಿ ಇರೋದ್ರಿಂದ ರೌಂಡ್ ಮಾಡಿ 99 ಮಾಡಬಹುದಾಗಿದೆ. ಸೊ ಅಂದ್ರೆ ಒಂದು ಹೆಕ್ಟೇರ್ಗೆ 99 ಗುಂಟೆ. ತಮಗೆಲ್ಲ ಗೊತ್ತಾ ಇದೆ, ಒಂದು ಎಕರೆಗೆ 40 ಗುಂಟೆ. ಅಂದ್ರೆ ಇದನ್ನ 99 ಭಾಗಿಸಿದಾಗ ಒಂದು ಹೆಕ್ಟೇರ್ಗೆ 2 ಎಕರೆ 19 ಗುಂಟೆ ಬರುತ್ತೆ, ಅಥವಾ 2.47 ಎಕರೆ ಅಂತಲೂ ಸಹ ನಾವು ಕರಿಬಹುದಾಗಿದೆ. ಹಾಗಾದ್ರೆ ತಾವು ಹೇಳ್ಬೋದು 150 ವರ್ಷಗಳ
ಹಿಂದೆ ಅಡಿಗಳಲ್ಲಿ ಅಳತೆ ಮಾಡಿರ್ತಕ್ಕಂಥ ಟಿಪ್ಪಣಿಯನ್ನ ಆಧಾರವಾಗಿ ಇಟ್ಕೊಂಡು ಪ್ರಸ್ತುತ ನಾವು ಅಳತೆ ಕಾರ್ಯ ಮಾಡ್ತಾ ಇದ್ದೀವಿ. ಅಂದ್ರೆ ಈಗ ಯೂಸ್ ಮಾಡ್ತಾ ಇರ್ತಕ್ಕಂಥ ಸರಪಳಿ 10 ಮೀಟರ್ ಇದೆ. ಸೊ ಇದರಿಂದ ಅಳತೆ ವ್ಯತ್ಯಾಸ ಆಗೋದಿಲ್ವಾ? ಖಂಡಿತ ಆಗುತ್ತೆ. ಹೇಗಾಗುತ್ತೆ, ಅದಕ್ಕೆ ಹೇಗೆ ನಾವು ಸರಿಪಡಿಸಬಹುದು ಅನ್ನೋದ್ರ ಬಗ್ಗೆ ನಾನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ನೆಲಮಾಪನಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಡಿಯೋಗಳು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವೀಕ್ಷಿಸಬಹುದಾಗಿದೆ. ನಮಸ್ಕಾರ.